ಇನ್ನು ಸಚಿವ ಭೈರತಿ ಸುರೇಶ್ ಅವರ ಮೇಲೆ ಈಗ ಒಂದು ದೂರು ದಾಖಲಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಅವತ್ತು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಮೂಡ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಲ್ಲ, ಅದಕ್ಕೆ ಈಗ ಭೈರತಿ ಸುರೇಶ್ ಅವರು ಫೇಸ್ ಮಾಡಬೇಕಾಗಿದೆ ಈ ಕೇಸನ್ನ. ಮೂಡ ಅಧಿಕಾರಿಗಳಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದೆ, ದಾಖಲೆ ಹಸ್ತಾಂತರಿಸುವಂತೆ ಇಡಿ ಸೂಚನೆಯನ್ನ ಕೊಟ್ಟಿದೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಹೆಲಿಕಾಪ್ಟರ್ನಲ್ಲಿ ದಾಖಲೆಯನ್ನ ಹೊತ್ತೊಯ್ದ್ರ ಸಚಿವ ಸುರೇಶ್ ಅವರು. ಹೆಲಿಕಾಪ್ಟರ್ ಬೇಕಾಗಿತ್ತ ಮೈಸೂರಿನಿಂದ ಇಲ್ಲಿಗೆ, ಏನಪ್ಪ ಗೊತ್ತಿಲ್ಲ. ವಿಪಕ್ಷಗಳ ಬಂಧನ ರಾಜಕೀಯಕ್ಕೆ ಈಗ ಡಿ.ಕೆ. ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ವಿಚಾರದಲ್ಲಿ ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೂಡಾಗೆ ಫೀಲ್ಡ್ಗಿಳಿದ ಇಡಿ ಅಧಿಕಾರಿಗಳು, ದಾಖಲೆ ಹಸ್ತಾಂತರಿಸುವಂತೆ ಮೂಡಾಗೆ ಇಡಿ ಸಮನ್ಸ್. ದಿನೇ ದಿನೇ ಮೂಡ ಹಗರಣದ ತನಿಖೆ ಚುರುಕುಗೊಳಿಸಲಾಗ್ತಾ ಇದೆ. ಸಿಎಂ ವಿರುದ್ಧ ಮೂಡ ಹಗರಣದ ತನಿಖೆ ಅಧಿಕೃತವಾಗಿ ಇಡಿ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಮೂಡ ಹಗರಣದ ಎಲ್ಲ ದಾಖಲೆಗಳನ್ನ ಇಡಿಗೆ ನೀಡುವಂತೆ ಮೂಡ ಹಿರಿಯ ಅಧಿಕಾರಿಗಳಿಗೆ ಸಮನ್ಸ್ ನೀಡಲಾಗಿದೆ. ಸಮನ್ಸ್ ತಲುಪಿದ ಬಳಿಕ ಶಾಂತಿನಗರದ ಇಡಿ ಕಚೇರಿಗೆ ಅತಿ ಶೀಘ್ರದಲ್ಲೇ ಎಲ್ಲಾ ದಾಖಲಾತಿಗಳನ್ನು ಸೂಚಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ಇಡಿ ವಿಚಾರಣೆ ಬಳಿಕ ಮೂಡಾಗೆ ಸಮನ್ಸ್ ಕೊಡಲಾಗಿದೆ. ಈ ಮಧ್ಯೆ ಮೈಸೂರು ಲೋಕಾಯುಕ್ತ ಮೂಡಾ ಬಳಿ ದಾಖಲೆ ಕೇಳಿದ್ದು, ಮೂಡಾಗೆ ದಾಖಲೆ ನೀಡುವುದಕ್ಕೆ ಬರೋಬ್ಬರಿ 15 ದಿನ ಬೇಕಿದೆ. ತುರ್ತಾಗಿ ದಾಖಲೆ ಪ್ರತಿ ಕೊಡುವಂತೆ ಲೋಕಾಯುಕ್ತ ಪೊಲೀಸರು ಕೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಜೋರಾದ ಮೂಡಾ ಕಿಚ್ಚು. ಸಚಿವ ಭೈರತಿ ಸುರೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಕೆ. ರಾಜ್ಯ ರಾಜಕಾರಣದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಭಾರೀ ಸದ್ದು ಮಾಡ್ತಾ ಇದೆ. ಈಗಾಗಲೇ ಮೈಸೂರು ಲೋಕಾಯುಕ್ತ ಸಿಎಂ ವಿರುದ್ಧ ತನಿಖೆ ಚುರುಕುಗೊಳಿಸಿದೆ. ಆದರೆ ಈ ಮಧ್ಯೆ ಮೂಡ ಹಗರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದ್ದು, ಸಿಎಂ ಸಿದ್ದರಾಮಯ್ಯ ಆಪ್ತ ಮತ್ತು ಸಚಿವ ಭೈರತಿ ಸುರೇಶ್ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಮೂಡ ಹಗರಣದ ಸಂಬಂಧ ಸಚಿವ ಭೈರತಿ ಸುರೇಶ್ ಮತ್ತು ಎಸ್ಪಿ ಸುಜಿತ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಬಂದು ಸಚಿವರು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ರು. ಯಾವ ದಾಖಲೆ ಏನ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ತನಿಖೆ ನಡೆಸಬೇಕು ಅಂತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಮೇಲೆ ದಾಳಿ ನಡೆಸಿ ಅಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಕಡತಗಳನ್ನು ವಶಪಡಿಸಿಕೊಳ್ಳೋ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಅಂದಿನ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾಗಿದ್ದ ಸಜಿತ್ ರವರು ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿರೋದ್ರಿಂದ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರ ಕೆಲವು ಕಡತಗಳನ್ನು ತಗೊಂಡ್ಬಂದಿದ್ದಾರೆ. ಸೊ ಇದು ಗಂಭೀರದ ವಿಚಾರ ಆಗಿದೆ. ಸೊ ಈ ರೀತಿ ಸಹಕಾರ ಮಾಡಿದಂಥ ಸಜಿತ್ ರವರಿಗೆ ಮೈಸೂರು ಲೋಕಾಯುಕ್ತದಿಂದ ಬೆಂಗಳೂರಿನ ಆಯಾಕಟ್ಟು ಜಾಗಕ್ಕೆ ಅಂದರೆ ಪೊಲೀಸ್ ಆಯುಕ್ತರ ಜಾಗಕ್ಕೆ ಅವ್ರು ನೇಮಕ ಮಾಡಿದ್ದಾರೆ. ಸೊ ಇದೆಲ್ಲ ನೋಡೋದಕ್ಕೆ ಗೊತ್ತಾಗುತ್ತೆ ಆರೋಪಿಗಳ ವಿರುದ್ಧ ಕ್ರಮ ತಗೊಳ್ಳಬೇಕಾದಂಥ ಒಬ್ಬ ಜವಾಬ್ದಾರಿ ಅಧಿಕಾರಿ ಕೃತ್ಯವನ್ನು ಮಾಡಿರುವಂಥದ್ದು. ಸೊ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಾನು ದೂರಜನೆ ಕೊಟ್ಟಿದ್ದೆ. ಇಡಿ ಇಸಿಐಆರ್ ದಾಖಲಿಸಿದ್ರೆ ಬಂಧನ ಆಗುತ್ತಾ? ವಿಪಕ್ಷಗಳ ಬಂಧನ ರಾಜಕೀಯಕ್ಕೆ ಡಿ.ಕೆ. ಸುರೇಶ್ ತಿರುಗೇಟು. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಇಡಿ ಬಂಧಿಸುತ್ತೆ ಅಂತ ಬಿಜೆಪಿ ನಾಯಕರು ನೀಡುತ್ತಾ ಇರುವ ಹೇಳಿಕೆಗೆ ಡಿ.ಕೆ. ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಇಡಿ ಇಸಿಐಆರ್ ಅನ್ನ ದಾಖಲಿಸಿದ್ರೆ ಬಂಧನ ಆಗುತ್ತೆ ಅಂತ ಹೇಳಿದ್ಯಾರು? ಬಿಜೆಪಿ ನಾಯಕರು ಕೀಳು ರಾಜಕೀಯದಲ್ಲಿ ತೊಡಗಿದ್ದಾರೆ ಅಂತ ಡಿ.ಕೆ. ಸುರೇಶ್ ಆರೋಪಿಸಿದ್ದಾರೆ. ಇಡಿ ಕೇಸ್ ಆಯ್ತು ಅಂದಿದ ತಕ್ಷಣ ಇಡಿ ಇಸಿಐಆರ್ ಹಾಕಿದ್ದಾರೆ ಅಂತ ಕ್ಷಣಕ್ಕೆ ಎಲ್ಲರನ್ನು ಬಂಧಿಸಬೇಕು, ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಅವರಿಗೆ ಸಾಕ್ಷ್ಯ ಪುರಾವೆಗಳಾಗಬೇಕಾಗ್ತದೆ. ಅವರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಜುವಾತಾಗಬೇಕಾಗ್ತದೆ, ವಿಟ್ನೆಸ್ಗಳು ಬೇಕಾಗ್ತದೆ. ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ. ಏನಾರ ಲೋಪದೋಷಗಳಾಗಿತ್ತು ಅಂತ ಅಂದರೆ ಅದು ಲೋಕಾಯುಕ್ತ ವರದಿನಲ್ಲಿ ಮತ್ತು ತನಿಖಾ ಆಯೋಗವನ್ನು ಏನು ನೇಮಕ ಮಾಡಿದ್ದಾರೆ ಅದರಲ್ಲಿ ಬರುತ್ತೆ. ಒಟ್ಟಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದ್ದು, ಲೋಕಾಯುಕ್ತ ಮತ್ತು ಇಡಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ಇತ್ತ ಸಿಎಂ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ ದಿನೇ ದಿನೇ ಜೋರಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.